ಕಾನೂನು ಸಚಿವ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಿ ವಿಧಾನಸಭೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರು ಆಗ್ರಹಪಡಿಸಿದ್ದಾರೆ. ಕಾನೂನು ಸಚಿವರನ್ನೂ ಸೇರಿಸಿ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಶಿಷ್ಟಾಚಾರದಲ್ಲಿ ಗೌರವ ಕೊಟ್ಟಿಲ್ಲ. ಶಾಸಕರು ರಾಜ್ಯಪಾಲರಿಗೆ ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್.ಕೆ. ಪಾಟೀಲ್ರು ಈ ಪ್ರಕಾರ ಇದರಲ್ಲಿ ಅವ್ರೇನು ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ದು ನಿಂತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರ ರಕ್ಷಣೆ ಇಲ್ಲ, ದಯಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ನಾಯಕರು ಪತ್ರ ಕೊಟ್ಟಿದ್ದಾರೆ. ರಾಜ್ಯಪಾಲರು ಸರ್, ಮಾನ್ಯ ಅಧ್ಯಕ್ಷ, ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಈ ತರ ಸರ್ಕಾರದ ಧೋರಣೆನಾ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು? ಈ ಸರ್ಕಾರಕ್ಕೆ ಯಾರ ಮೇಲೆ ರಕ್ಷಣೆ ಇಲ್ವಾಗಿದೆ? ಬಳ್ಳಾರಿಯಲ್ಲಿ ಗುಂಡಾರಿಸ್ತೀರಿ, ರಾಜ್ಯಪಾಲರಿಗೆ ಅಡ್ಡಿ ಹಾಕ್ತೀರಿ. ಏನ್ ಯಾರಿಗೆ ನೋಡಿ ಆಯ್ತು, ಈಗ ಮಾತಾಡ್ದೆ. ಒಂದ್ ಸೆಕೆಂಡ್, ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳೀಗ. ಒಂದ್ ಸೆಕೆಂಡ್, ಈಗ ಸುನೀಲ್ ಆಯ್ತು, ಸೆಕೆಂಡ್ ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್. ವಿಧಾನಸಭೆಯಲ್ಲಿ ಕಲಾಪ ಆರಂಭ ಆಗಿದೆ. ಎಚ್.ಕೆ. ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್.ಕೆ. ಪಾಟೀಲ್ರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರ ಮಾತು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನಾವು ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ. ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಪರಿಷತ್ ಮತ್ತು ವಿಧಾನಸಭೆ ಎರಡೂ ಕಡೆ ಸದನ ಆರಂಭ ಆಗ್ತಾ ಇದ್ದಂತೆ ನಿನ್ನೆ ರಾಜ್ಯಪಾಲರ ವಿಚಾರವಾಗಿಯೇ ಆದಂತಹ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ವಾಗ್ವಾದ ನಡೀತು. ಪರಿಷತ್ನಲ್ಲಿ ಒಂದು 10 ನಿಮಿಷ ಮುಂದೂಡಿಕೆ ಕೂಡ ಆಯಿತು. ಮತ್ತೊಂದು ವಿಚಾರ, ನಿನ್ನೆ ನಾವು ಮಾತನಾಡಿದ್ವಿ, ವಂದನಾ ನಿರ್ಣಯ ಮತ್ತು ಖಂಡನಾ ನಿರ್ಣಯ. ಇವತ್ತಿನ ಬೆಳವಣಿಗೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಪ್ರಸನ್ನ, ಹಾಗಿದ್ರೆ ಏನಾಗುತ್ತೆ? ಮಧುಶ್ರೀ, ನಿನ್ನೆ ರಾಜ್ಯಪಾಲರು ಭಾಷಣವನ್ನು ಮುಗಿಸಿ ಅಂದರೆ ಅರ್ಧಕ್ಕೆ ಮೊಟಕುಗೊಳಿಸಿ ಅವರು ತೆರಳಿದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಇಟ್ಕೊಂಡು ಇದೀಗ ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೀತಾ ಇದೆ. ವಿಧಾನ ಪರಿಷತ್ ಒಂದು ರೀತಿಯಲ್ಲಿ ಅಕ್ಷರಶಃ ರಣರಂಗವಾಗಿದೆ. ವಿಧಾನಸಭೆಯಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಪ್ರಸ್ತಾಪವನ್ನು ಮಾಡಿ ಆಡಳಿತ ಪಕ್ಷದ ವಿರುದ್ಧ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿ ಪಟ್ಟನ ಹಿಡಿದಿದೆ. ನಿನ್ನೆ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅವರು ತೆರಳುವಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ರಾಜ್ಯಪಾಲರ ಅಡ್ಡಗಟ್ಟಿ ಭಾಷಣವನ್ನ ರಾಜ್ಯಪಾಲರು ಮಾಡಲೇಬೇಕು ಅನ್ನುವಂಥ ತಾಕೀತನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿದು ಹೋಗುವಂತಹ ಪ್ರಸಂಗಗಳು ನಡೆದಿತ್ತು. ಇದೀಗ ಬಿಜೆಪಿ ಅದೇ ವಿಷಯವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನ ಶಾಸಕರು ಗೂಂಡಾ ಶಾಸಕರು ಅನ್ನುವಂಥ ಗಂಭೀರ ಆಪಾದನೆಯನ್ನ ಮಾಡ್ತಾ ಇದೆ. ವಿಧಾನಸಭೆಯ ಒಳಗೂ ಕೂಡ ಗೂಂಡಾ ಶಾಸಕರು ಅನ್ನುವಂಥ ಪದಬಳಕೆ ಆಯಿತು. ವಿಧಾನ ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ನವರು ಗೂಂಡಾ ಶಾಸಕರು ಅಂತೇಳಿ ಪದಬಳಕೆಯನ್ನು ಮಾಡಿದಂಥ ಬಿಜೆಪಿಯ ನಾಯಕರು ಇದೀಗ ಬಿ.ಕೆ. ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಅಂದ್ರೆ ರಾಜ್ಯಪಾಲರಿಗೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಅಗೌರವವನ್ನು ತೋರಿದ್ದಾರೆ. ರಾಜ್ಯಪಾಲರು ವಿಧಾನಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಗೌರವವನ್ನು ತೋರಿ ಅವರಿಗೆ ಭದ್ರತೆಯನ್ನು ಒದಗಿಸಲು ಕೂಡ ವಿಫಲತೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹೀಗಾಗಿ ರಾಜ್ಯಪಾಲರಿಗೆ ಯಾರು ಅಡ್ಡಗಟ್ಟಿ ಅವರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೋ ಈ ರೀತಿಯ ಗುಂಡಾವರ್ತನೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು, ಅಂತ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ತಕ್ಷಣ ಸದನದಿಂದ ಅಮಾನತು ಮಾಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್
ಕಾಂಗ್ರೆಸ್ನ ಸದಸ್ಯರು ಹೇಳ್ತಾ ಇರುವಂತಹ ವಿಚಾರ ಬೇರೆ. ರಾಜ್ಯಪಾಲರು ಯಾವಾಗ ಭಾಷಣವನ್ನ ಮೊಟಕುಗೊಳಿಸಿ ಹೋದ್ರು ಆಗ ರಾಷ್ಟ್ರಗೀತೆಯನ್ನ ಮೊಳಗಿಸಬೇಕಾಗಿತ್ತು. ಆದರೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನವನ್ನ ಮಾಡಿದ್ದಾರೆ. ಹೀಗಾಗಿ ಸಂವಿಧಾನಕ್ಕೆ ಮತ್ತು ರಾಷ್ಟ್ರಗೀತೆಗೆ ಅವಮಾನ ಮಾಡಿದಂತ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತ ಪ್ರತ್ಯಾರೋಪವನ್ನ ಇದೀಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ BK ಹರಿಪ್ರಸಾದ್ ಅವರಂತೂ ಬಿಜೆಪಿಯನ್ನ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಇದು ಅತ್ಯಾಚಾರಿಗಳ ಪಾರ್ಟಿ, ಲೂಟಿಕೋರರ ಪಾರ್ಟಿ ಅನ್ನುವಂತ ಆರೋಪವನ್ನ ಮಾಡಿದ್ರು. ಈಗ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೀತಾ ಇದೆ. ವಿಧಾನ ಪರಿಷತ್ತಲ್ಲಿ ಗದ್ದಲ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ದಾರೆ. ಈ ಕಡೆ ವಿಧಾನಸಭೆಯ ಒಳಗೂ ಕೂಡ Okay. ಶಾಸಕರ ವಿರುದ್ಧ ಸ್ಪೀಕರ್ UT ಖಾದರ್ ಅವರು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.